ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ 7:30 ಆಗಿತ್ತು. ಜಲ್ದಿನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ರು ನಾನು ಇವತ್ತು. ಯಾಕಂದ್ರೆ ಟೈಟಲ್ ತಮ್ಮಲೆನ ನೋಡಿದ್ರೆ ಗೊತ್ತಾಗಿರ್ತಾರೆ ಇವತ್ತಿನ ಲಾಗ್ ಯಾವುದು ಅಂತ ಹೇಳ್ಕಿಸಿಂದ. ಇದು ಅಂದ್ಕೊಂಡಿರ್ಬೋದ್ರಿ ಇವಾಗ ಆಗಿರುವಂಥದ್ದು ಅಂತ ಹೇಳ್ಕಿಸಿಂದ. ಆದ್ರೆ ಈ ವಿಡಿಯೋ ಇವತ್ತಿಂದು ನೀನಿದು ಮನಿದಲ್ರಿ. ಇದು ಒಂದು ಸ್ವಲ್ಪ ಒಂದು 8 ಹಿಂದಿಂದ ಇದು ಅಮಾಸ್ಯಕ್ಕಿಂತ ಅಚ್ಚಿಕಡಿ ವಿಡಿಯೋ ಅದ ಇದು. ಯಾಕಂದ್ರೆ ಇಷ್ಟು ದಿನ ನನಗೆ ಅಪ್ಲೋಡ್ ಮಾಡೋದಾಗಿದ್ದಿಲ್ಲ. ಇದು ಬ್ಯಾಡೆ ಸುಮ್ಮನೆ ಅಪ್ಲೋಡ್ ಮಾಡೋದು ಭಾಳಷ್ಟು 8 ದಿನ ಆಯ್ತು ಅಂತ ಹೇಳ್ಕಿಸಿಂದ ಬಿಟ್ಬಿಟ್ಟಿದ್ದೆ. ಆದರೆ ನಾನು ಈ ಕೆಲಸದಾಗ ಯಾವುದೂ ವಿಡಿಯೋನೇ ಮಾಡಿಟ್ಟಿದ್ದಿಲ್ಲ ರೀ. ವಿಡಿಯೋ ಒಟ್ಟು ಶೂಟ್ ಮಾಡಿಟ್ಟಿದ್ದಿಲ್ಲ. ಅದಕ್ಕೆ ಕಿಸಿಂದ ಇದು ಒಂದು ವಿಡಿಯೋ ಆಯಿತು. ಅದಕ್ಕೆ ಕಿಸಿಂದ ಈ ವಿಡಿಯೋನ 8 ದಿನ ಆಯ್ತು ವಿಡಿಯೋ ಮಾಡಿಟ್ಟು ಇವಾಗ ಶೇರ್ ಮಾಡತ್ತೀನಿ ರೀ. ಎಷ್ಟು ದಿನದ ಹಿಂದಿನ ವಿಡಿಯೋನ ಶೇರ್ ಮಾಡ್ತಾರಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನನಗೆ ಇವತ್ತು ಮಾಡಿರೋ ವಿಡಿಯೋನ ನಾಳೆಗೆ ವಿಡಿಯೋ ಅಪ್ಲೋಡ್ ಮಾಡೋದಾಗಂಗಿಲ್ಲ ರೀ ನನಗೆ. ಹಂಗಾಗಿ ಕಿಸಿಂದ ಯಾಕೆಂದ್ರೆ ಈ ಹೊಲಕ್ಕೆ ಹೋಗೋ ಗಡ್ಬಡ್ದಾಗ ಜಾಸ್ತಿ ಅಂದ್ರೆ ಮೊದಲಿಗೆ ನಾನು ವಿಡಿಯೋನ ಜಾಸ್ತಿ ಮಾಡಿ ಇಟ್ಟಿರ್ತೀನಿ ರೀ. ಹಂಗಾಗಿ ಕಿಸಿಂದ ಹಿಂದಿನ ಹಿಡಿದು ವಿಡಿಯೋ ಬಿಟ್ಕೊತ ಬರೋದ್ರಾಗ ಮುಂದೆ ಮಾಡಿರೋಂಥ ವಿಡಿಯೋದು ಒಂದು ಸ್ವಲ್ಪ ಟೈಮ್ ಜಾಸ್ತಿ ಹೋಗಿರ್ತದೆ. ಹಾಗಾಗಿ ನಾನು ಇಷ್ಟು ದಿನ ಆಗಿಂದಾಗೆ ಮಾಡಿರೋಂಥ ವಿಡಿಯೋನ ಶೇರ್ ಮಾಡಿದ್ರಿ. ಇದು ಒಂದು ಸ್ವಲ್ಪ ಜಾಸ್ತಿನೇ ಹಿಂದಿನ ವಿಡಿಯೋ ಅದ. ಇವಾಗ ಲಕ್ಷ್ಮಿಗೆ ಒಂದು ಸ್ವಲ್ಪ ಉಂಡೆ ಮಾಡ್ತಾರಲ್ರಿ, ಅವೆಲ್ಲ ಜೋಳದ ಹಿಟ್ಟಿಂದು ಉಂಡೆ ಮಾಡ್ಲತ್ತಿದ. ಇನ್ನೊಂದು ಏನಂದ್ರೆ ಬೀಗರು ಭೀ ಬಂದಿದ್ದರು ರೀ ಮನೆಗೆ. ಇನ್ನಗಳೇ ನೋಡಿದ್ರಲ್ಲ ನೀವು ವಿಡಿಯೋದಾಗ. ಅವರು ನಮ್ಮ ಮುತ್ತೆಂದು ಅಕ್ಕೋರವರು ಕಾಸ ಅವರಿಬ್ಬರು ಅಣ್ಣ ಮತ್ತು ಅಕ್ಕ ತಮ್ಮ ಇಬ್ಬರು. ಅವರು ಮುತ್ತೆಗೆ ಆಪ್ರೇಷನ್ ಆಗ್ಯದ ಅಂತೇಳಿ ಕಿಸಿಂದ ಮಾತಾಡ್ಸಕ್ಕೆ ಬಂದಿದ್ದರು. ಅವರು ಇವತ್ತು ಊರಿಗೆ ಹೋದ್ನಿ ಅಂತ ಹೇಳ್ಕಿಸಿಂದ ತಯಾರಾಗ್ಲಕತ್ತಾರೆ ರೀ. ಅದಕ್ಕೆ ಇದೇ ಗಡ್ಬಡ್ ನಡೆದಿತ್ತು ನನಗೆ. ಮುಂಜಾನೆ ಎದ್ದರಪ್ಲೇನೆ ಫಸ್ಟ್ ಎಲ್ಲ ಮನೆ ಅದೆಲ್ಲ ತೊಳೆದಾಯ್ತು ರೀ. ಮನೆ ತೊಳೆದ ಕಿಸಿಂದ ಅಂದ್ರೆ ಇದು ಶುಕ್ರವಾರದಲ್ರಿ ಇವತ್ತು ಲಕ್ಷ್ಮಿಗೆ ನೈವೇದ್ಯ ಕೊಟ್ಟಿರ್ತಾರೆ. ಅದಕ್ಕೆ ಕಿಸಿಂದ ಮನೆ ಅದು ಎಲ್ಲ ತೊಳೆದ ಕಿಸಿಂದ ಜಳಕ ಮಾಡಿ ಬಂದು ಒಂದು ಸ್ವಲ್ಪ ಇಷ್ಟು ಉಂಡೆ ಮಾಡಲಿ ಇಡ್ಲತ್ತೀರಿ. ಒಂದು 21 ಉಂಡೆ ಮಾಡ್ಲತ್ತಿದ. ಇವಕ್ಕೊಂದು ಸ್ವಲ್ಪ ಕುಂಕುಮ ಬಡ್ರ ಹಚ್ಚಿ ಗೌಡಕ್ಕೆ ಕೊಟ್ಬಿಟ್ರೆ ಗೌಡಕ್ಕೆ ತೊಗೊಂಡು ಹೋಗ್ತಾನೆ. ಆಮೇಲೆ ಈ ಕಡೆ ಫಸ್ಟಿಗೆ ಅಂದ್ರೆ ಅವರು ಊರಿಗೆ ಹೊಂಟಾರ್ರಿ ನಮ್ಮ ದೊಡ್ಡವರು. ಅವ್ರಿಗಿಷ್ಟ ಬುತ್ತಿ ಮಾಡಿ ಮತ್ತು ನಾಷ್ಟ ಏನ್ರಿ ಮಾಡಬೇಕು ಮಾಡಿ ಕಿಸಿಂದ ಆಮೇಲೆ ಊಟಕ್ಕೆ ಚಪಾತಿ ಮತ್ತು ಇದ್ರದ್ರೆ ಸಾಂಬಾರು ಮಾಡ್ಬೇಕು ಅನ್ಕೊಂಡಿನಿ ರೀ. ಏನಂದ್ರೆ ಈಗ ಸಂಜೆಲಿ ಮುಂಜಾನೆ ಒಂದು ಅಡುಗೆ ಅಂದ್ರೆ ಚಪಾತಿ ರೊಟ್ಟಿ ಮಾಡೋದೇನು ಅಷ್ಟು ಟೆನ್ಷನ್ ಆಗಂಗಿಲ್ಲ ರೀ. ಏನು ಪಲ್ಯ ಮಾಡ್ಬೇಕು ಅನ್ನೋದೇ ಒಂದು ಕುದಿ ಆಗಿಬಿಡ್ತದೆ ಮುಂಜಾನೆ ಎದ್ರಪ್ಲೆ. ಅದಕ್ಕೆ ಕಿಸಿಂದ ಏನು ರೀ ಒಂದು ಸಾಂಬಾರು ಮಾಡ್ಬೇಕು ರೀ. ಮಾಡಿ ಕಿಸಿಂದ ಒಂದಿಷ್ಟು ಚಪಾತಿ ಮಾಡ್ಬೇಕು ಇವತ್ತು. ರೊಟ್ಟಿ ಅದೇನು ಮಾಡೋಂಗಿಲ್ಲ ನಾವು. ಇಷ್ಟು ಸಣ್ಣ ಸಣ್ಣ ಉಳಿ ಕಡ್ದಿಲ್ಲತ್ರಿ. ವಿಡಿಯೋ ಅಂತೂ ಸ್ಕಿಪ್ ಮಾಡಿದೀನಿ, ಲಾಸ್ಟ್ವರೆಗೂ ನೋಡಿರಿ. ಯಾಕಂದ್ರೆ ನಮ್ಮ ಕಡೆ ಈ ಲಕ್ಷ್ಮಿಗೆ ನೀರು ನೀಡಿದ ಮೇಲೆ ಯಾವ ಥರ ಮಾಡ್ತಾರೆ ಅಂತೇಳಿ ಕಿಸಿಂದ ಇಷ್ಟು ಉಂಡೆ ಕಡ್ದು ಇಟ್ಕೇಸಿಂದ ಫಸ್ಟ್ ಮುಂಜಾನೆಂತ ಎರಡನ್ನೂ ಒಮ್ಮೆ ತೊಗೊಂಡು ನಡೆದೀನಿ ರೀ. ನೀರು ಮತ್ತು ಇಷ್ಟು ಉಂಡೆ ಗುಡು ಒಬ್ಬನೇ ತೊಗೊಂಡು ಅವನಿಗೆ ಸಾಲಿಗೆ ಟೈಮ್ ಆಗ್ತದಲ್ರಿ. ಹಂಗಾಗಿ ಕಿಸಿಂದ ಜಲ್ದಿ ಹೋಗಿ ಬರ್ಬೇಕಂತೇಳಿ ಕಿಸಿಂದ ಜಲ್ದಿನೇ ತಯಾರಾಗಿದ್ದನು. ಟೈಮ್ ನೋಡಿದ್ರೆ 6:30 ಆಗೈತೆ ರೀ. ನಾನು ಇವತ್ತಂತೂ 4:45 ಜಲ್ದಿನೇ ಎದ್ಬಿಟ್ಟಿದ್ರಿ. ಅಷ್ಟು ಎಲ್ಲ ಮನೆ ಅದು ಒರೆಸೋದೆಲ್ಲ ಮುಂಜಾನೆ ಲೇಟ್ ಭಾಳ ಆಗ್ತದೆ ಅಂತೇಳಿ ಕಿಸಿಂದ ಒಂದು ಸ್ವಲ್ಪ ಹೊತ್ತು ಮಾಡಿ ಎದ್ಬಿಟ್ರೆ ಎಲ್ಲ ದಂದಿಲ್ಲ ಗಡ್ಬಡ್ ಭಾಳ ಆತ್ರಿ. ಮುಂಜಾನೆ ಹೇಳಿದಾಗ ಹುಡುಗರು ಸಾಲಿಗೆ ಹೋಗೋದು, ಅದ್ರಾಗ ಬೇರೆ ಒಂದು ಸ್ವಲ್ಪ ಇವತ್ತು ಎಲ್ಲ ದೇವರಿಗೆ ನೀವು ಅದು ಮಾಡೋದಲ್ರಿ. ಹಾಗಾಗಿ ಕಿಸಿಂದ ಜಲ್ದಿನೇ ಎದ್ಬಿಟ್ಟಿದ್ದ. ಏನ ಕೊಡ್ಬೇಕ ಮತ್ತೆ ಸಾಲಿ ಬಿಟ್ಟು ಯಾಕೋ ಬೇಡತ್ತಲ್ಲ ಈಗ ತೊಳ್ಕೊ ಕ್ಯಾರಿ ಬಾಗ ಸರಿ ಇದು ತಗೋಕಿದು ಎಲ್ಲದು ಕಿರಿದು ಕೊಡ್ತಾನೆ ನಿಂತ್ರ ಆಗಿ ನಿಂದ ಈಗ ಅದ್ರ ಹಾಕೊಂಡೋತಿ. ನೋಡು ಅಲ್ಲಿ ಹಾಯಿ ಹಾಕ್ತಾವ. ಕೈ ಸಿಗಿಸ್ಕೋತಮ್ಮ ಅದು ಕ್ಯಾರಿ ಬಾಗ. ಅಲ್ಲಿ ದೊಡ್ಡ ಕಾಸಿ ಬೈನ್ ಪಳ್ಳೆ ಎಲ್ಲಿ ಮುರ್ಕೋತಿ. ನಿಂಗ್ರಾಯಿನ ಗುಡಿಯಾಗ ಲಕ್ಷ್ಮಿಗೆ 2 ನಿಂಗ್ರಾಯಿ 2 ಬಿದನೂರು ಸಿದ್ಧಿಗೆ 2 ಉಳ್ಕದ ಆ ಲಕ್ಷ್ಮಿಗೆ ಇಡು. ಈ ಲಕ್ಷ್ಮಿಗೆ ಎಷ್ಟಿರ್ತೀರಿ ಎಷ್ಟು ಹನುಮಾನ್ದಾರಿಗೆ ಇಟ್ಟು ಕೇಳ್ಕೊಂಡು ಬಂದ್ಬಿಡು. ಈಗ ಹಿಂಗೆ ಹಿಡ್ಕೊ ಕೈಯಾಗ, ಹಿಂಗೆ ಒಂದು ಕೈಯಾಗ ಕಿರಿಕಿ ಕೈ ಹಾಕ್ಬೇಕು. ಹಿಂಗೆ ಅದಂಗೆ ಕಾಸಿ ತುಂಬ್ಕೊಂಡು ಹೋಗೋ ಬೇನ್ ಪೇಳೆ ಇಟ್ಕೋ ಒಳಗ. ಎಲ್ಲ ದೇವ್ರಿಗೆ ಮುಕ್ ಮುಕ್ ಅಲ್ಲೇ ಸಿಗುತ್ತೋ ಎಲ್ಲಾರು ಎಲ್ಲಿ ತೋತಿ ಇಲ್ಲಿ ಇಲ್ಲ
ಅಲ್ಲಿ ಎಲ್ಲಿ ತೋರ್ಸಂತ ಎಲ್ಲಿ ಅದೇ ನೋಡಪ್ಪ ಎಲ್ಲಿ ಅವು ಕೈ ಮುಂಗಾಯಿ ಸಿಗಿಸ್ಕೋ ಮುಂಗಯ್ಯ ತಲೆ ಪಿಡಿಬೇಡ ಎರಡು ಹಿಡಿತ ಎರಡು ಮದ್ದು ಬುಡ್ಡಗ್ ಹೋದ್ರು ಇಷ್ಟು ಚಾ ಮಾಡಿದ್ರಿ. ಇವಾಗ ಉಪ್ಪಿಟ್ಟು ಮಾಡೈತೀನಿ ಅವ್ರಿಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೇಸಿಂದು ಆಮೇಲೆ ಮಧ್ಯಾಹ್ನ ಊಟಿಗೆ ಚಪಾತಿ ಮಾಡಿ ದೇವ್ರ ನೈವೇದ್ಯಕ್ಕೆ ಇವತ್ತು ಸಜ್ಜೆ ಹೋಳ್ಗೆ ಮಾಡ್ತೇವೆ ನಾವು. ಸಜ್ಜೆ ಹೋಳ್ಗೆ ಮತ್ತು ಇವಾಗ ಒಂದು ಸ್ವಲ್ಪ ಬೆಲ್ಲ ಈ ಮಳೆ ಬಂದಲ್ರಿ, ಹಾಗಾಗಿ ಭಾಳಷ್ಟು ಜಿಗಟಾಗಿತ್ತು. ಅದಕ್ಕೆ ಒಂದ್ರದಾಗ 2 ಹೋಳು ಮಾಡಿ ಹಾಕಿಬಿಟ್ಟಿದ್ದ. ಇವಾಗ ಇದು ಒಂದು ಸ್ವಲ್ಪ ಆಣ್ ತೊಗೊತೀನಿ ರೀ. ಆಣಂದ್ರೆ ಸಜ್ಜಕ್ಕೆ ನಮ್ಮ ಮನೇಲಿ ಕುದಿಸಂಗಿಲ್ಲ, ಅಷ್ಟೇ ಬಿರ್ಸಿ ಮೇಲೆ ತೊಗೊಂಡು ಸಣ್ಣ ರವೆ ತೊಗೊಂಡಿದ್ರು ನಾನಿಲ್ಲಿ ಇವತ್ತು. ಹೋಳ್ಗೆ ಸಣ್ಣ ರವೆ ಸಜ್ಜಕ್ಕೆ ಹೋಳ್ಗೆ ಮಾಡೋದಿತ್ತಲ್ರಿ, ರವಾನು ಓಡಿಸ್ಕೊಂಬಂದಿರ್ತಾರೆ. ಆದ್ರೆ ನಾನು ಓಡಿಸ್ಕೊಂಬಂದಿಲ್ಲ ರೀ, ಇದೇ ಸಣ್ಣ ರವೆ ಆಯಿತು. ಅದಕ್ಕೆ ಸಣ್ಣ ರವದೇ ಇವನು ಚಂದ ತೊಗೊಂಡ್ರು ಅಂಥೇಳಿ ಅದಕ್ಕೆ ಸಣ್ಣ ರವದೇ ಹೋಳ್ಗೆ ಮಾಡತ್ತಿದ. ಇದಕ್ಕೆ ಹುರಿದಿಲ್ಲ ರೀ ನಾನು, ಕೆಂಪಿರ್ಬಿ ಒಂದು ಭಾಳಷ್ಟು ಜಲ್ದಿ ಆತವ್ರ ನಮ್ಮ ಮನ್ಯಾಗ. ಇವಾಗ ಒಂದು ಅರ್ಧ ಗಂಟೆ ಮುಚ್ಚಿಟ್ಟಿದ್ರು ನಾನು. ಇದಕ್ಕೆ ರವೆ ಹಾಕಿಸಿಂದು ಒಂದು ಸ್ವಲ್ಪ ಹಿಟ್ಟು ಹಾಕಿದ್ನಲ್ರಿ, ಅದಕ್ಕಾಗಿ ಉಂಗೈಲ್ಲ ಅಂತೇಳಿ ಬಿಟ್ಟಿದ್ದ. ಚೆಂದಾಗಿ ಹುಂಗೈತದ್ರಿ. ಈಗ ಇದಕ್ಕೆ ಹಿಟ್ಟ ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸಿದ್ರಿ ನಾನು, ಗೋಧಿ ಹಿಟ್ಟ. ಯಾಕಂದ್ರೆ ಇಲ್ಲಾಂದ್ರೆ ಬರೇ ರವೆ ಆದ್ರೆ ಹೋಳ್ಗೆ ಅಷ್ಟು ಸರಿಯಾಗಿ ಬರೋಂಗಿಲ್ಲ, ಒಂದು ಸ್ವಲ್ಪ ಕಾಳು ಆಗ್ತದೆ ಅಂತೇಳಿ ಹಿಟ್ಟು ಸೇರಿಸಿನಿ. ಇದು ಭಾಳ ಸುಳ್ಳಗತ್ತರಿ, ಈಗ ತಣ್ಣಗಾಗಬೇಕು ಇನ್ನೊಂದು ಸ್ವಲ್ಪ, ಅಲ್ತಾಕ ಪೂರ್ತಿ ಗಟ್ಟಿಯಾಗಿ ಬಿಡ್ತದೆ ರೀ ಇದು. ಇನ್ನು ಹಿಟ್ಟು ನಾದಿಲ್ಲ ನಾನು ಹೋಳ್ಗೆ ಮಾಡ್ತಾ, ಹಿಟ್ಟು ತಾನು ನಾದತಕ್ಕ ಹಾಕೋದು ಬೇರೆ ಕೊನೆ ಹಾಕಿಲ್ಲ. ಇವಾಗ ಇದೊಂದು ಸ್ವಲ್ಪ ತಣ್ಣಗಾಲಕ್ಕಿಟ್ಟು ಒಂದು ಸ್ವಲ್ಪ ಹಿಟ್ಟು ನಾದ್ತೇನೆ ರೀ ಹೋಳಿಗೆಗೆ. ಹೋಳ್ಗೆ ಮಾಡ್ಲಿಕ್ಕೆ ಒಂದಿಷ್ಟು ಹಿಟ್ಟು ನಾದ್ಲತ್ತೀರಿ, ಹೋಳ್ಗೆಗೆ ಭೀ ಆತ ಮತ್ತು ಆಮೇಲೆ ಚಪಾತಿಗೆ ಭೀ ಆತ ಅಂತ ಹೇಳ್ಕೇಸಿಂದ ಇವಾಗ ಇದಿಷ್ಟು ಹಿಟ್ಟು ನಾದಿಟ್ಕೇಸಿಂದ ಅಂಕತಾಕ ಹಿಟ್ಟು ನೆನಿತಿದ್ರಿ. ಅದೊಂದು ಸ್ವಲ್ಪ ನಾನು ಅಂದ್ರೆ ಹೋಳ್ಗೆ ಮಾಡ್ಲಿಕ್ಕೆ ಹೂರಣ ಎಲ್ಲ ರೆಡಿ ಮಾಡಿಟ್ಟಿದ್ನಲ್ರಿ, ಸಜ್ಜಗೆ ಹೂರಣ. ಇವಾಗ ಅದೊಂದು ಸ್ವಲ್ಪ ಬಿರ್ಸ ಆಗಿಬಿಟ್ಟಿತ್ತು ರೀ. ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಮಿದ್ಬೇಕಂತ ಹೇಳ್ಕೇಸಿಂದ ಬಿಟ್ಟಿದ್ದ. ಅದಕ್ಕೆ ಕಿಸಿಂದ ಭಾಳಷ್ಟು ಗಟ್ಟಿಯಾಗದ ಅಂತೇಳಿ ಮತ್ತೊಂದಿಷ್ಟು ಬಿಸಿ ನೀರು ಏನು ಹಚ್ಚಲಿಲ್ಲ ಇದಕ್ಕೆ, ಅದೇ ನೀರು ಹಚ್ಕೇಸಿಂದ ಒಂದು ಸ್ವಲ್ಪ ಮಿದ್ಲತ್ತಿದ್ರು. ಅದಕ್ಕೆ ಕಿಸಿಂದ ಜಾಸ್ತಿ ತಣ್ಣೀರು ಹಚ್ಚಿದ್ರೆ ಹೋಳಿಗೆ ಎಲ್ಲ ಹೊಟ್ಟೆ ಹೊಡಿತಲ್ರಿ, ಸುಮ್ಮ ಕೈಗೆ ಹಚ್ಕೊಂಡ್ಕೇಸಿಂದ ಒಂದು ಸ್ವಲ್ಪ ಮಿದ್ದಿಟ್ರಿ. ಇವಾಗ ಇದಿಟ್ಟು ಮುದ್ದಿಟ್ಕೇಸಿಂದ ಇನ್ನು ಹೋಳ್ಗೆ ಮಾಡ್ಬೇಕ್ರಿ. ಮೊದಲಿಗೆ ನನಗೆ ಸಜ್ಜಕ್ಕೆ ಹೋಳ್ಗೆ ಮಾಡಬೇಕಾದ್ರೆ ಈ ಥರ ಹೂರ್ಣದ ಹೋಳ್ಗೆ ಮಾಡೋ ಥರ ಮಾಡಂಗಿಲ್ಲ ರೀ ನಾನು. ಒಂದು ಸ್ವಲ್ಪ ಒಂದೇ ಸೈಜಿಲಿಂತ ಅಷ್ಟು ಎಲ್ಲ ಹುಳಿ ಕಡ್ದಿಡ್ತೀನಿ. ಸಣ್ಣ ಸಣ್ಣ ಹೋಳ್ಗೆ ಜಾಸ್ತಿನೇ ಮಾಡ್ಬೇಕ್ರಿ. ಹಿಟ್ಟು ಹೂರ್ಣನ ಭಾಳಷ್ಟು ಇದು ಮಾಡಿದ್ದೆ ನಾನು ಬೇಕಷ್ಟು. ಇವಾಗ ಎಷ್ಟು ಸೈಜ್ ಬೇಕೋ ಒಂದೇ ಸೈಜ್ಲಿಂತ ಒಂದಿಷ್ಟು ಗುಂಡ್ಕಾಗಿ ಮಾಡ್ಲತ್ತಿದ್ರು ನಾನು. ಯಾಕಂದ್ರೆ ಪ್ರತಿ ಸಲ ಕೈಯಲ್ಲೇ ಮಿದ್ದು ತೊಗೋಬೇಕಾದ್ರೆ ಒಂದು ಸ್ವಲ್ಪ ಆಣ್ ಮಾಡಿ ಹಾಕಿರ್ತೇವಲ್ರಿ ನಾವು ಇದಕ್ಕೆ, ಅದಕ್ಕೆ ಹಾಕಿಸಿಂದ ಬೆಲ್ಲದ ಅಂಟು ಹತ್ತು ಅಂತ ಹೇಳ್ಕೇಸಿಂದ ಹೋಳ್ಗೆ ಸರಿಯಾಗಿ ಆಗಂಗಿಲ್ಲ ಅಂತೇಳಿ ಬೀನು, ಇಲ್ಲಾಂದ್ರೆ ಒಂದು ಸ್ವಲ್ಪ ಜಲ್ದಿ ಆಗ್ತದೆ ಮಾಡಬೇಕಾದ್ರೆ ಹೋಳ್ಗೆ ಮಾಡಬೇಕಾದ್ರೆ ಅಂತ ಹೇಳ್ಕೇಸಿಂದ ನಾನು ಒಂದು ಸ್ವಲ್ಪ ಸರ್ತಿಗೊಮ್ಮೆ ಇದೇ ಥರನೇ ಮಾಡಿರ್ತೀನಿ ರೀ. ಒಂದಿಷ್ಟು ನನಗೆ ಎಷ್ಟು ಹೋಳ್ಗೆ ಮಾಡತ್ತೀನೋ ಈಗ ಅರ್ಜೆಂಟಿಗೆ ಅಷ್ಟೆಲ್ಲ ಉಂಡೆ ಕಡ್ದಿರ್ತೀನಿ ರೀ. ಇವಾಗ ಒಂದಿಷ್ಟು ಗಂಟು ಬಂದಿದ್ದು ಎಲ್ಲ ತೆಗೆದು ಬಿಟ್ಕೇಸಿಂದ ಒಂದೇ ಸೈಜಿನ ಮೇಲೆ ಅದಿಷ್ಟು ಉಳ್ಳಿ ಕಡ್ದಿಡ್ಲತ್ತಿದ್ರಿ.
ಇವಾಗ ಈ ಸೈಡಿಗೆ ಪಲ್ಯಕ್ಕೆ ಇಟ್ಕಿಸಿಂದ ಆ ಸೈಡಿಗೆ ನಾನು ಒಂದಿಷ್ಟು ಮಸಾಲೆ ಹುರ್ಲೆತ್ತಿದ್ರಿ. ಅಂದ್ರೆ ಕೊಬ್ಬರಿ ಅದು ಪಲ್ಯಕ್ಕೆ ಅದು ಏನೇನು ಬೇಕೋ ಅದೆಲ್ಲ ಹುರ್ಲೆತ್ತಿದ್ದೆ ನಾನು. ಹಸಿ ಕೊಬ್ಬರಿನೇ ಹಾಕ್ಬೋದು, ಹಸಿ ಕೊಬ್ಬರಿದ್ದು ಅಷ್ಟೊಂದು ಚೆಂದ ಆಗಂಗಿಲ್ಲ ರೀ ಸಾಂಬಾರು. ಅದಕ್ಕೆ ಹಾಕಿಸಿಂದ ಅದಕ್ಕೆ ಲವಂಗ ಮೆಣಸು ಒಂದಿಷ್ಟು ಕೊಬ್ಬರಿ ಹಾಕಿಸಿಂದ ಎಣ್ಣೆಗೆ ಫ್ರೈ ಮಾಡ್ಲತ್ತಿದ್ದ. ಮುಂಜಾನೆ ಹೊತ್ತು ನಾಷ್ಟ ಮಾಡಿದ್ನಲ್ರಿ. ಮುಂಜಾನೆ ಹೊಲಕ್ಕೆ ಜಲ್ದಿನೇ ಹೋಗಿದ್ರು ಅವ್ರು ಗಳಕ್ಕೆ ಅಂತ ಹೇಳ್ಕೇಸಿಂದ. ಹೋಗಿ ಟೈಮ 12 ಆಗ್ಯದ್ರಿ ಇವಾಗ. ಮತ್ತು ಮಧ್ಯಾಹ್ನ ಊಟಿಗೆ ಇಲ್ಲೇನು ಯಾರು ಹೋದ್ರೆ ಕೊಟ್ಟಿರ್ತೇವೆ, ಇಲ್ಲಾಂದ್ರೆ ಯಾರೂ ಹೋಗಿದ್ದಿಲ್ಲ ಅಂದ್ರೆ ಅವರೇ ಬಂದಿರಬೇಕು. ಮತ್ತು ಮಧ್ಯಾಹ್ನ ಊಟಿಗೆ ಬಂದಿದ್ದರು ಅವರು. ಕುರಿಗಳಿಗೆ ಮೇವು ಬೇರೆ ಇದ್ದಿದ್ದಿಲ್ಲಲ್ರಿ, ಹಂಗಾಕೇಸಿಂದ ಕುರಿಗೆ ಒಂದಿಷ್ಟು ನೀರು ತೊಗೊಂಡು ಕೇಸಿಂದ ಮೇವು ಕೊಟ್ಟಂಗೆ ಭೀ ಮೇವು ತಂದಂಗೆ ಭೀ ಆಗ್ತದ, ಮತ್ತು ಬುತ್ತಿ ತೊಗೊಂಡು ಹೋದಂಗೆ ಭೀ ಆಗ್ತದ ಅಂತ ಹೇಳ್ಕೇಸಿಂದ ಇನ್ನು ಈಗ ಬಾರಕ್ಕೆ ಬಂದಿದ್ರಿ. ಬಂದು ಊಟ ಏನು ಮಾಡಲಿಲ್ಲ ಅವರು, ಆ ಕಡೆ ಹೊಂತೀನಂದ್ರೆ ಅದಕ್ಕೆ ಕೇಸಿಂದ ಆ ಕಡೆ ಒಂದು ಸ್ವಲ್ಪ ಬುತ್ತಿ ಕಟ್ಟಿಕೊಟ್ರಿ. ಹೋದ್ರು ಅವರು. ಎತ್ತುಗಳೆಲ್ಲ ಮೇಯಿಸಿಲ್ಲ, ಮುಂಜಾನೆ ಕಳೆ ಹೊಡೆದು ಬಂದೀನಿ ಅಂತ ಹೇಳ್ಕೇಸಿಂದ ಅದಕ್ಕೆ ಹೋದ್ರು, ಜಲ್ದಿನೇ ಹೋದರು. ಮಾಡಂತೂ ಆಗಿದ್ರಿ. ಮಳೆ ಏನು ಬಂದಿದ್ದಿಲ್ಲ ಇನ್ನು. ನೋಡ್ಬೇಕಾದ್ರೆ ಒಂದು ಸ್ವಲ್ಪ ಸಂಜೆ ಟೈಮ್ದಾಗ ಸಣ್ಣಾಗಿ ಉದ್ರಿತ್ರಿ. ಅದಕ್ಕೆ ಕೇಸಿಂದ ನೆಲ ಎಲ್ಲ ಒಂದು ಸ್ವಲ್ಪ ಹಸಿ ಹಸಿ ಆಗಿಬಿಟ್ಟಿತ್ತು. ಇನ್ನು ಎಲ್ಲ ಅಡುಗೆ ಅಂತೂ ಆಗ್ಯದ್ರಿ, ಆದರೆ ಇನ್ನು ಹೋಳ್ಗೆ ಮಾಡಬೇಕು. ಇವಾಗ ನೋಡ್ರಿ ಮ್ಯಾಲಿಂದೆಲ್ಲ ಆದಮೇಲೆ ಅಂದ್ರೆ ಮ್ಯಾಲಿಂದೆಲ್ಲ ಪಲ್ಯ ಅನ್ನ ಎಲ್ಲ ಆದಮೇಲೆ ಹೋಳ್ಗೆಗೆ ತಯಾರು ಮಾಡ್ಕೊಂಡು ಕೇಸಿಂದ ಇವಾಗ ಹೋಳ್ಗೆಗೆ ಹಂಚಿಟ್ಟೀನಿ ರೀ. ಹೋಳ್ಗೆ ಅಂತ ಬಡ ಬಡ ಜಲ್ದಿ ಮಾಡಬೇಕಾಗಿತ್ತು ರೀ, ಯಾಕೆಂದ್ರೆ ಟೈಮ್ ಭಾಳ ಅಷ್ಟು ಆಗ್ಯದ. ಮಾರಿ ಮೇಲೆ ಒಂದು ಸ್ವಲ್ಪ ಮುಂಜಾನೆ ಪಾಣೆ ಕೊಡಬೇಕಾದ್ರೆ ಉಪ್ಪಿಟ್ಟು ಪಾಣೆ ಕೊಡೋಳಿಗೆ ಒಂದು ಸ್ವಲ್ಪ ಎಣ್ಣೆ ಬಂದು ಕಾಯ್ದ ಮೇಲೆ ಉಳ್ಳಾಗಡ್ಡಿ ಹಾಕಿಬಿಟ್ಟಿದ್ರಿ ನಾನು. ಉಳ್ಳಾಗಡ್ಡಿ ಮತ್ತು ಒಂದಿಷ್ಟು ಕೊರಿವೆ ಹಾಕಿದ ಕಲಾಗಿಸಿ ಪಟ್ನೆ ಬಂದು ಅದು ಎಣ್ಣೆ ಸಿಡ್ದು ಬಿಟ್ಟಿತ್ತು ರೀ ಮಾರಿ ಮೇಲೆ. ಅದಕ್ಕೆ ಹಾಕಿಸಿಂದ ಅದಕ್ಕೆ ಒಂದು ಸ್ವಲ್ಪ ತಣ್ಣಗೆ ಕೋಲ್ಗೇಟ್ ಹಚ್ತಾರೆ ಅಂದರೆ ಅದಕ್ಕೆ ಹಾಕಿಸ್ನ ಒಂದು ಸ್ವಲ್ಪ ಕೋಲ್ಗೇಟ್ ಹಚ್ಚಿದ್ರಿ ಅಲ್ಲಿ. ಆದರೂ ಭಾಳಷ್ಟು ಒಂದು ಸ್ವಲ್ಪ ಗುಳ್ಳಿ ಬಂದು ಬಿಟ್ಟಿತ್ತು ರೀ ಅದು. ಪಾಣೆ ಕೊಡಬೇಕಾದ್ರೆ ಆ ಎಣ್ಣೆನೇ ಬಂದು ಸಿಡ್ದು ಬಿಟ್ಟಿತ್ತು ರೀ ಒಂದು ಟಿಕ್ಕಿನ ಒಂದು ಮಾರಿ ಮೇಲೆ. ಅದಕ್ಕಾಗಿ ಅದು ಹಚ್ಚಿಬಿಟ್ಟಿದ್ದ. ಇವಾಗ ನೋಡ್ರಿ ಇಲ್ಲಿ ಅದಿಷ್ಟು ಸಣ್ಣ ಸಣ್ಣ ಹೋಳ್ಗೆ ಮಾಡತ್ತಿದ್ರು ನಾವು. ಸಜ್ಜಕ್ಕೆ ಹೋಳ್ಗೆ ಮಾಡಬೇಕಾದ್ರೆ ಇಷ್ಟೇ ಮಾಡಿರ್ತೇವೆ ರೀ. ಅದಕ್ಕೆ ಹಾಕಿಸ್ನ ಕೆಲವೊಬ್ರು ಎಡಿಟ್ ಮಾಡಬೇಕು ಅಡಿಟ್ ಮಾಡಿರ್ತಾರೆ, ಆದರೆ ನಾನಂತೂ ಇಷ್ಟೇ ಮಾಡಿರ್ತೀನಿ ರೀ. ಇದಿಷ್ಟೇ ಬಡ ಬಡ ಅಂತ ಹೇಳ್ಕಿಸಿಂದ ಹೋಳ್ಗೆ ಮಾಡ್ಕಿಸಿಂದ ಮತ್ತು ನನಗೆ ಚಪಾತಿ ಮಾಡೋದಿತ್ತು ರೀ ಇವತ್ತು. ಅದಕ್ಕೆ ಕಿಸಿಂದ ಹೋಳ್ಗೆ ಯಾಕಂದ್ರೆ ಹುಡುಗರದೆಲ್ಲ ಯಾರೋ ಹೋಳ್ಗೆ ಉಣಂಗಿಲ್ಲ ರೀ. ಯಾವುದೇ ಪ್ರತ್ಯೇಕದ್ರಲ್ಲೇ ಒಟ್ಟು ಹೋಳ್ಗೆ ಮಾಡಲೇಬೇಕು. ಅದಕ್ಕೆ ಕಿಸಿಂದ ಎಷ್ಟರೇ ಮಾಡಲಿ ಹೋಳ್ಗೆ ಮಾಡ್ಕಿಸಿಂದ ಮತ್ತೊಂದು ಸ್ವಲ್ಪ ಚಪಾತಿ ಮಾಡಿರಬೇಕು. ಈಗ ಟೈಮ್ ನೋಡಿದ್ರೆ 3:30 4 ಆಗ್ಲತ್ತದ ರೀ. ಹಂಗಾಗಿ ಕಿಸಿಂದ ಮತ್ತೆಲ್ಲಿ ಸಂಜೆ ಕಡೆ ಮತ್ತು ಹಿಟ್ಟು ನಾದಿ ಮತ್ತು ಚಪಾತಿ ಮಾಡೋದು ಅಂತ ಹೇಳ್ಕಿಸಿಂದ ನಾನು ಹಿಟ್ಟು ನಾದಬೇಕಾದ್ರೆ ಒತ್ತಟೆ ನಾದ್ಬಿಟ್ಟಿದ್ರಿ ಚಪಾತಿಗಾಗೋಷ್ಟು ಮತ್ತು ಹೋಳ್ಗೆ ಆಗೋಷ್ಟು. ಯಾಕಂದ್ರೆ ಜಲ್ದಿ ಇದಕ್ಕದು ಹೋಗಿರ್ತಾರೆ ರೀ ನೈವೇದ್ಯ ತೊಗೊಂಡು. ಅವರು ಹೊಲಕ್ಕೆ ಹೋಗಿದ್ರಲ್ರಿ ಆಗಳೇ ಬರ್ತಾರೆ. ಅವ್ರು ಬಂದಮೇಲೆ ಹೋಗ್ತೇವೆ. ಹಿಂಗೆ ಒಬ್ರೊಬ್ರು ಹೋಗಂಗಿಲ್ಲ ರೀ ನೈವೇದ್ಯ ತೊಗೊಂಡು, ಎಲ್ಲರೂ ಒಮ್ಮೆ ಹೋಗಿರ್ತಾರೆ. ಒಟ್ಟು 5 ಎಲ್ಲ ಅಡುಗೆ ತಯಾರಾಗಿ ನೈವೇದ್ಯ ಮಾಡಿಟ್ಟಿರ್ಬೇಕು ನಾವು. ಅದಕ್ಕೆ ಕಿಸಿಂದ ಇವತ್ತು ಚಂದಕ ಇಡೀ ದಿನ ಪೂರ್ತಿ ಅಡುಗೆ ಮಾಡೋದೇ ಆಯ್ತು ರೀ.
ಇವಾಗ ಅಡುಗೆ ಕೆಲಸ ಅಂತ ಆಗ್ಯದ್ರಿ. ಇಲ್ಲಿ ಅನ್ನಕ್ಕೆ ಇಟ್ಟಿನಿ ಒಂದು ಸ್ವಲ್ಪ ಹೋಳ್ಗೆ ಮತ್ತು ಚಪಾತಿ ಎರಡು ಇದ್ರ ಮೇಲೆ ಹಾಕಿದ್ರೆ ಚಪಾತಿ ಒಂದು ಸ್ವಲ್ಪ ಬಿಸಿ ಇರ್ತಾವ ಅಂತ ಇಟ್ಟೀನಿ. ತೆಗೆದು ಇಡಬೇಕು ಅವು. ಸರಿ ಎಲ್ಲ ನೀವು ರೆಡಿ ಮಾಡಿದ್ದೀರಿ. ಥರ ಇವಾಗ ನೋಡ್ರಿ ಇಲ್ಲಿ ನೀವದೇ ಅದು ಎಲ್ಲ ರೆಡಿ ಮಾಡಿಟ್ಟಿದ್ರೆ ನಾನು ಮೊದಲಿಗೆ ಎಲ್ಲರೂ ಹೋಗ್ಲಿಕತ್ತಾರಂದ್ರೆ ಪಟ್ನೆ ತೊಗೊಂಡು ಹೋಗೋದಂತ ಹೇಳ್ಕಿಸಿಂದ ಇವಾಗ ನಾನು ರೆಡಿಯಾಗಿ ಹೊಂಟಿದ್ದೀವಿ ರೀ. ಅವರು ಅದೊಂದು ಡೊಳ್ಳು ತೊಗೊಂಡೆ ಬಾರಿಸತ್ತಿದ್ರಿ. ಇದು ಅಂದ್ರೆ ಅವರು ಬಡಿಯಂಥ ಡೊಳ್ಳ ಅಲ್ರದು. ಯಾವಾಗ ಭೀ ಜಗಲಿ ಮೇಲೆ ಒಂದು ಡೊಳ್ಳು ಇದ್ದಿರ್ತದೆ. ಹಾಗಾಗಿಸಿಂದ ಯಾವತ್ತು ಭೀ ಇದೊಂದು ಡೊಳ್ಳು ಜಗಲಿ ಮೇಲೆ ಇದ್ದಿರ್ತದೆ ರೀ. ಈ ಥರ ಯಾವ್ದಾರು ದೇವ್ರಿಗೆ ಅದು ಹೋಗ್ಬೇಕಾದ್ರೆ ಅವು ಡೊಳ್ಳುಗಳು ದೊಡ್ಡ ಇದಿರ್ತಾರೆ. ಅವು ಅಲ್ಲೇ ಗುಡಿಯಾಗೆ ಇಟ್ಟಿರ್ತಾರಂತ. ಅದಕ್ಕೆ ಕೇಸಿಂದ ಇದೇನು ತೊಗೊಂಡು ಹೋಗಲ್ರಿ ಅವರು, ಸಣ್ಣದವಲ್ಲ ಅಂತ ಹೇಳ್ಕಿಸ್ತ ಸುಮ್ಮ ಇಲ್ಲೇ ಬಾರಿಸಿ ನೋಡ್ಲತ್ತಿದ್ರು. ಅದಕ್ಕೆ ನೀವದೇ ಅದು ಎಲ್ಲ ತಯಾರಾಯ್ತು ರೀ. ಇವಾಗ ಹೊಂಟಿದ್ದೆವು. ಅದಕ್ಕೆ ನಮ್ಮ ಜಟ್ಟು ನಾ ಹಾಕ್ಕೊಂಡು ಬೆಳಿತೀನಿ ಅಂತ ಹೇಳ್ಕೇಸಿಂದ ಬಡಿಲತ್ತೀನಿ. ಆದರೆ ಒಂದು ಸ್ವಲ್ಪ ವಜ್ಜಿ ಭಾಳ ಇತ್ತು ಇದು, ಹಿಂದ್ಕಿನ ಕಾಲದಿತ್ತನ. ನಮ್ಮ ಮುತ್ತೆ ಭಾಳಷ್ಟು ದಿನ ಆಯ್ತು ರೀ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೇಸಿಂದ ಅವೆಲ್ಲ ಕೈ ಅದೆಲ್ಲ ನಮ್ಮ ಜಟ್ಟು ಎಲ್ಲ ಖರಾಬ್ ಮಾಡಿಬಿಡ್ತಾನೆ. ಪೂಜೆ ಮಾಡಕ್ಕೆ ಹೋದಾಗ ಎಷ್ಟೋ ಸಲ ತಂದು ಹಾಕಿಸಿಂದ ಸುಮ್ಮ ಪೂಜೆ ಆದಾಗಮ್ಮ ಬಡಿಲಿಕ್ಕೆ ಬರ್ತಾ ಅಂತೇಳಿ ಜಗಲಿ ಮೇಲೆ ಇಟ್ಟಿದ್ರಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ರೀ. ಮತ್ತು ನಾಳೆ